Hi, my dear students. Today in this session, we will know about the question and answers of the Mission 50 First Language English. ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಮಿಷನ್ 50 ಅನ್ನುವಂಥ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪಿ ಡಿ ಎಫ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಪ್ರಶ್ನೆಗಳಿಗೆ 1 ಮಾರ್ಕ್ಸ್ ಪ್ರಶ್ನೆಗಳಿಗೆ ಮಾತ್ರ ಅವರು ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ. ಅದರ್ಸ್ ಅಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಂಡ್ ಎಸ್ಸೆ ಟಾಪಿಕ್ ಬರ್ತವೆ ನಿಮ್ಗೆ. ಹೌದಾ? ಆ ಎಸ್ಸೆ ಟಾಪಿಕ್ ಮೇಲೆ ಅವ್ರ ಆನ್ಸರ್ಸ್ ಗಳನ್ನ ಅಲ್ಲಿ ಕೊಟ್ಟಿಲ್ಲ. ನಾವುಗಳು ಓನ್ ಆಗಿ ಏನಪ್ಪಾ ಅಂತಂದ್ರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೇನಪ್ಪಾ ಅಂತಂದ್ರೆ ಈ 2 ಮಾರ್ಕ್ಸ್ ಕ್ವಶನ್ಸ್ ಏನ್ ಕೊಟ್ಟಿದಾರಲ್ಲ ಈ ಒಂದು ಪಿ ಡಿ ಎಫ್ ಅಲ್ಲಿ ಅವು ಎಷ್ಟಿದಾವೆ ಸರ್ ಅಂತಂದ್ರೆ 7 ಟಾಪಿಕ್ಸ್ ಅದಾವ. ಎಷ್ಟು ಅದಾವ್ರಿ? 7 ಟಾಪಿಕ್ ಅಥವಾ ನಾವು ಲೆಸನ್ಸ್ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಪೋಯಮ್ಸ್ ಕೂಡ ಬರ್ತವೆ. ಈ 7 ಟಾಪಿಕ್ ಮೇಲೆ ಅವ್ರು ಏನ್ ಕೊಟ್ಟಿದಾರಲ್ಲ ಆ ಒಂದು ಕೊಟ್ಟಂತ ಪ್ರಶ್ನೆಗಳಿಗೆ ಆನ್ಸರ್ಸ್ ಅನ್ನ ನೋಡುವಂತ ಪ್ರಯತ್ನ ಮಾಡು. ಹಾಗಾದ್ರೆ ನಾನ್ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಲ್ಲ. ನೇರವಾಗಿ ಏನ್ ಮಾಡ್ತೀನಿ ಹೇಳ್ರಿ, ಆ ಪಿ ಡಿ ಎಫ್ ಅನ್ನ ತೋರಿಸಿ ನಿಮಗೆ ಒಂದು ಸಲ ಏನ್ ಮಾಡ್ತೀನಿ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಓಕೆ, 4 ಟಾಪಿಕ್ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇಲ್ಲಿ ಅವರು 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೆ. ಆ ಪಿ ಡಿ ಎಫ್ ಐತಿ ನಿಮ್ಮ ಹತ್ರ, ಅದಕ್ಕಾಗಿ ನಾನು ಫಾಸ್ಟ್ ಆಗಿ ಮೂವ್ ಆಗ್ತಾ ಹೋಗ್ತಾ ಇದ್ದೀನಿ. ಬೇಕಾದ್ರೆ ಪಿ ಡಿ ಎಫ್ ಬೇಕಾದ್ರೆ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಿ ಡಿ ಎಫ್ ಅನ್ನ ಆಡ್ ಮಾಡಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹಾಗೆ ನಾವು ಸ್ಕ್ರಾಲ್ ಮಾಡ್ತಾ ಹೋದ್ರ ಇಲ್ಲಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಹೌದಾ? ಇಲ್ಲಿ ಅದಾವ ನೋಡ್ರಿ. ವಿಲೇಜ್ ಕ್ರಿಕೆಟ್ ಮ್ಯಾಚ್ ಮೇಲೆ ಐತಿ. ಅದಾದ ನಂತರ ಮೆಂಡಿಂಗ್ ವಾಲ್ ಮೇಲೆ ಐತಿ. ನೆಕ್ಸ್ಟ್ ಸಾನೆಟ್ 73 ಮೇಲೆ ಐತಿ. ನೆಕ್ಸ್ಟ್ ಅದಾದ ನಂತರ ಟ್ರೆಸರ್ ಐಲ್ಯಾಂಡ್ ಮೇಲೆ ಐತಿ. ನೆಕ್ಸ್ಟ್ ಯುಲಿಸಸ್ ಅಂಡ್ ಸೈಕ್ಲೋಪ್ ಮೇಲೆ ನೋಡ್ತಾ ಬರ್ತೀವಿ. ಟು ಅಪಿಯರ್ ಆಫ್ ಸಾರಾ ಸ್ಕ್ರೀನ್ ಮೇಲೆ ಇದೆ. ನೆಕ್ಸ್ಟ್ ಅದಾದ ನಂತರ ಕನ್ಸ್ಯೂಮರಿಸ್ಟ್ ಕಲ್ಚರ್ ಮೇಲೆ ಇದೆ. ಸೊ ಇಲ್ಲಿವರೆಗೂ ನಿಮಗೆ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಈ ಟಾಪಿಕ್ ಮೇಲೆ ಬರ್ತಾ ಇದಾವೆ. 7 ಟಾಪಿಕ್ಸ್ ಅದಾವು. ಅದಾದ ನಂತರ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇವುಗಳನ್ನ ನಿಮಗೆ ಏನ್ ಮಾಡ್ತೀನಿ ನಾನು ಮತ್ತೊಂದು ಕ್ಲಾಸ್ ಅಲ್ಲಿ ಕೊಡ್ತಾ ಬರ್ತೀನಿ ಅಂತ ಹೇಳ್ತಾ ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಬರ್ತೀವಿ, 4 ಮಾರ್ಕ್ಸ್ ನೋಡ್ತೀವಿ. ಅದಾದ ನಂತರ ನಿಮಗೆ ಏನಪ್ಪಾ ಅಂತಂದ್ರೆ ಆರ್ ಸಿ ಕ್ವಶನ್ಸ್ ನೋಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ನಿಮಗೆ ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸುದೀರ್ಘವಾಗಿ ಒಂದು 10 ಟಾಪಿಕ್ ನಿಮಗೆ ಎಸ್ಸೆ ಕೊಟ್ಟಿದ್ದಾರೆ. ಇವು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 5 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತಾ ಬರ್ತೀರಿ. ಇವುಗಳ ಮೇಲೆ ಕೂಡ ನಾನು ಏನ್ ಮಾಡ್ತೀನಿ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಬಟ್ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ನಾವುಗಳು 2 ಮಾರ್ಕ್ಸ್ ಕ್ವಶನ್ಸ್ ಮೇಲೆ ಬಂದಂತ ಆನ್ಸರ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ. ಸೊ ನೋಡ್ರಿ, ಇಲ್ಲಿ ನಿಮಗೆ ಆ 7 ಟಾಪಿಕ್ಸ್ ಗಳ ನೇಮ್ಸ್ ಅನ್ನ ಕೊಟ್ಟಿದ್ದೀನಿ. ಈ 7 ಟಾಪಿಕ್ಸ್ ಮೇಲೆ ನಿಮ್ಮ ಮಿಷನ್ 50 ಅಲ್ಲಿ ಏನ್ ಕ್ವಶನ್ಸ್ ಗಳ ಕೊಟ್ಟಿದ್ದಾರ ಆ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ಸ್ ಅನ್ನು ಕೊಡುವಂತ ಪ್ರಯತ್ನ ಮಾಡಿ. ಹಾಗಾದ್ರೆ ಮೊದಲನೇ ಲೆಸನ್ ನೋಡ್ತಾ ಹೋಗೋಣ. ಸಾನೆಟ್ 73 ವಿಲಿಯಂ ಶೇಕ್ಸ್ಪಿಯರ್ ಬರೆದಂತ ಪೋಯಮ್ ಇದೆ ಅಲ್ಲ. ಸೊ ಅಲ್ಲಿ ನಿಮಗೆ ಕೊಟ್ಟಂತ ಕ್ವಶನ್ಸ್ ಗಳ ಆನ್ಸರ್ಸ್ ವಿತ್ ಕ್ವಶನ್ಸ್ ನಾನು ಆನ್ಸರ್ಸ್ ಅನ್ನ ಕೊಟ್ಟಿನಿ. ನೀವು ಸರಿಯಾಗಿ ಅದನ್ನ ಬರ್ಕೊಡ್ರಿ, ಪಾಸ್ ಮಾಡ್ರಿ. ನೀವು ಮೊಬೈಲ್ ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಡ್ರಿ. ಹೌದಾ? ಕ್ಲಿಯರ್ ಆಗಿ ಕಾಣಿಸುತ್ತಾ, ಕ್ವಾಲಿಟಿ ಹೆಚ್ಚಿಗೆ ಮಾಡ್ಕೊಡ್ರಿ. ಇಲ್ಲಿಗೆ 7 ಕ್ವಶನ್ಸ್ ಕಂಪ್ಲೀಟ್ ಆಗ್ತವೆ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಮೆಂಡಿಂಗ್ ವಾಲ್ ಮೇಲೆ ಇಲ್ಲಿ ಕ್ವಶನ್ಸ್ ಅದಾವ. ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಬರ್ತಾವ ಕ್ವಶನ್ಸ್. 11 ಕ್ವಶನ್ಸ್ ಎಂಡ್ ಆಗುತ್ತೆ. ಅದಾದ ನಂತರ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನೂ ಕ್ವಶನ್ಸ್ ಅದಾವ. ಸೊ ಇಲ್ಲಿಗೆ ನಿಮಗೆ 10 ಕ್ವಶನ್ಸ್ ಎಂಡ್ ಆಗ್ತೈತಿ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಟು ಅ ಪೇರ್ ಆಫ್ ಸಾರಾ ಸ್ಕ್ರೀನ್ ಮೇಲೆ ನಿಮಗೆ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅವುಗಳು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಅದಾದ ನಂತರ ಯುಲಿಸಸ್ ಅಂಡ್ ಸೈಕ್ಲೋಪ್ ಮೇಲೆ 6 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಕನ್ಸ್ಯೂಮರಿಸ್ಟ್ ಕಲ್ಚರ್ ಮೇಲೆ 4 ಪ್ರಶ್ನೆಗಳಿದಾವ. ಚೆನ್ನಾಗಿ 4 ನೋಡ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಡೆಫಿನೆಟ್ಲಿ ಬರ್ಬೋದು. ನೆಕ್ಸ್ಟ್ ಟ್ರೆಸರ್ ಐಲ್ಯಾಂಡ್ ಮೇಲೆ ನಿಮಗೆ 11 ಕ್ವಶನ್ಸ್ ಅದಾವ ಮೇ ಬಿ ಅನ್ಸುತ್ತೆ. ಇಲ್ಲ 10 ಕ್ವಶನ್ಸ್ ಅದಾವ. ಈ 10 ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡೀನಿ. ಸೊ ಹೀಗೆ ನಿಮಗೆ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಈ ಎಲ್ಲಾ ಟಾಪಿಕ್ ಮೇಲೆ ಪ್ರಶ್ನೆಗಳು ನಿಮಗೆ ಇಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಹೌದಾ? ಸೊ ಅದಕ್ಕೆ ಏನಪ್ಪಾ ಅಂದ್ರೆ ನೀವುಗಳು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಂತ ಪ್ರಶ್ನೆಗಳಿಗೆ ಆನ್ಸರ್ಸ್ ಗಳನ್ನ ಬರ್ಕೊಂಡು ಪಾಸ್ ಮಾಡಿ ಸ್ಟಡಿ ಮಾಡ್ರಿ. ನೀವು ಇಷ್ಟು ಕ್ವಶನ್ಸ್ ಗೆ ಆನ್ಸರ್ಸ್ ಅನ್ನ ಬರೆಯುವಂತ ಪ್ರಯತ್ನ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರಬಹುದು ಸರ್ ಅಂತಂದ್ರೆ ನೋಡ್ರಿ, ಈ 7 ಟಾಪಿಕ್ ಮೇಲೆ ನಿಮ್ಗೆ ಅವರು ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಈಚ್ ಟಾಪಿಕ್ ಹ್ಯಾವ್ 1 ಕ್ವಶನ್ ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇದೆ. ಹಾಗಾದ್ರೆ ನಾವು ಮೊದಲೇ ಪ್ರಶ್ನೆ ಸಂಖ್ಯೆನ ತಗೊಳ್ಳೋಣ. ಒಂದ್ ಸೆಕೆಂಡ್. ಪ್ರಶ್ನೆಗಳ ಸಂಖ್ಯೆ ಎಷ್ಟ್ರಿ? 7 ಕ್ವಶನ್ಸ್. ಈಚ್ ಕ್ವಶನ್ಸ್ ಯಾವ 2 ಮಾರ್ಕ್ಸ್. ಹಾಗಾದ್ರೆ ಟೋಟಲ್ ಎಷ್ಟೈತ್ರಿ? 14 ಮಾರ್ಕ್ಸ್. ಸೊ ಅದಕ್ಕೆ ನೀವುಗಳು ಕರೆಕ್ಟ್ ಆಗಿ ಎಲ್ಲಾ ಟಾಪಿಕ್ ಮೇಲೆ ಕೊಟ್ಟಂತ ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿದ್ರೆ 14 ಮಾರ್ಕ್ಸ್ ಗಳನ್ನ ನೀವು ತೆಗೆದುಕೊಳ್ಳಬಹುದು. ಓಕೆನಾ? ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಕ್ ಹೋಗಲ್ಲ. ಸೊ ಇಲ್ಲಿಗೆ ಏನ್ ಮಾಡ್ತೀನಿ, ನಿಮ್ಗ ನಾನು ಈ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಬರ್ತೀನಿ. ಸೊ ದಯವಿಟ್ಟು ನಿಮಗೆ ಯಾರಿಗಾದ್ರೂ ಈ ಒಂದು ಕ್ಲಾಸಸ್ಗಳು ಯೂಸ್ಫುಲ್ ಅನ್ಸಿತ್ತು ಅಂದ್ರೆ ನನ್ನ ಎಫರ್ಟ್ ನಿಮ್ಗೆ ಲೈಕ್ ಅನ್ಸಿತ್ತು ಅಂತಂದ್ರೆ
ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಇದ ನಿಮ್ ಸ್ನೇಹಿತರಿಗೆ ಬೇಕಾಗಿತ್ತು, ಅವರು ಕಲಿಬೇಕಾಗಿತ್ತು, ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ಕ್ಲಾಸ್ ಅಲ್ಲಿ ನಾನು 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನು ತರುವಂತ ಪ್ರಯತ್ನ ಮಾಡ್ತೀನಿ. ಹೌದಾ? ಸೊ ಹಾಗಾದ್ರೆ ಇದರ PDF ಕೂಡ ನಿಮಗೆ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡಿರ್ತೀನಿ, ಈ PDF ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ರಿ. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ನಾವು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಹೋಗೋಣ.